ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ರಾಜಕೀಯದಲ್ಲಿ ಮಾತ್ರ ಅಲ್ಲ ಮೇಡಮ್, ನಮ್ಮ ದಿನನಿತ್ಯದ ಜೀವನದಲ್ಲೂ, ನಮ್ಮ ಸಾಂಸಾರಿಕ ಜೀವನದಲ್ಲೂ ಏಳು ಬೀಳುಗಳು ಆಗ್ತಾ ಇರುತ್ತೆ. ಸರಿ ಹೋಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಂಥದ್ದು. ಆದರೆ ನಾವು ಮುಖ್ಯವಾಗಿ ರಾಜಕೀಯದ ಬಗ್ಗೆ ಮಾತನಾಡೋವಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಮೀಸಲಾತಿ ಅಂತ ಹೇಳ್ತಾರೆ. ಹೆಣ್ಮಕ್ಳಿಗೆ ನಾವು ಸಾಕಷ್ಟು ಅವಕಾಶಗಳನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಹೆಣ್ಣು ಮಕ್ಕಳು ಮುನ್ನೆಲೆಗೆ ಬರಬೇಕು, ಸಮಾಜವನ್ನು ನೋಡಬೇಕು, ಸರಿ ಮಾಡಬೇಕು ಅಂತ ಇಷ್ಟೆಲ್ಲವನ್ನು ಹೇಳಿದಾಗ, ಎಲ್ಲೋ ಒಂದು ಕಡೆ ಹೆಣ್ಣು ಮಕ್ಕಳು ರಾಜಕೀಯಕ್ಕೆ ಬಂದಾಗ ಒಂದು ಎರಡು ಸಣ್ಣ ಪುಟ್ಟ ತಪ್ಪುಗಳಾದರೆ ಆಕೆಯನ್ನು ಚರಿತ್ರವಧೆ ಮಾಡುವಂಥದ್ದನ್ನು ಸಹ ಇವತ್ತು ನಾವು ನೋಡ್ತಾ ಇದ್ದೀವಿ. ಇದ್ರ ಬಗ್ಗೆ ನಿಮ್ಮ ನಿಲುವು, ನೀವೇನು ಹೇಳೋದಕ್ಕೆ ಬಯಸ್ತೀರಿ? ಅದು ಭಾಳ ತಪ್ಪು. ಆ ಮೈಂಡ್ ಸೆಟ್ ಇದೆಯಲ್ಲ, ನಮ್ಮ ಜನರ ಮೈಂಡ್ ಸೆಟ್ಟು ಇನ್ನೂ ಬದಲಾಗುವಂಥದ್ದಿದೆ. ಒಂದು ಕಾಲಘಟ್ಟದಲ್ಲಿ ಹೆಣ್ಣು ಅಡುಗೆ ಮನೆಗೆ ಮಾತ್ರ ಸೀಮಿತ ಅಂತಿತ್ತು. ಅಡುಗೆ ಮನೆಗೆ ಸೀಮಿತ ಆಗೋದು ಕೂಡ ಅಷ್ಟು ಸುಲಭದ ಕೆಲಸ ಅಲ್ಲ. ಒಬ್ಬ ತಾಯಿಯಾಗಿ, ಒಬ್ಬ ಹೆಂಡತಿಯಾಗಿ ಮನೆ ಜವಾಬ್ದಾರಿಯನ್ನು ನಿರ್ವಹಿಸೋದಿದೆಯಲ್ಲ, ಅದು ನಿಜವಾಗ್ಲೂ ಒಬ್ಬ ಒಳ್ಳೆಯ ಗೃಹಿಣಿಯ ತಾಕತ್ತು ಅಲ್ಲಿ ತೋರಿಸುತ್ತೆ ಆ ಮನೆಯದು. ನೀವು ನೋಡಿ, ಒಂದು ಮನೆಯಲ್ಲಿ ಅಪ್ಪ ಸತ್ತೋದ ಅಂಥೇಳಿ ಮಕ್ಕಳನ್ನ ತಬ್ಬಲಿ ಅಂತ ಹೇಳಲ್ಲ, ಅದೇ ತಾಯಿ ಸತ್ತರೆ ತಬ್ಬಲಿ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ತಾಯಿಗೆ ಆ ಶಕ್ತಿ ಇದೆ, ಹೆಣ್ಣಿಗೆ ಆ ಶಕ್ತಿ ಇದೆ. ಅಂಥ ಸಂದರ್ಭದಲ್ಲಿ ತನ್ನ ಗಂಡ ಸತ್ತರೂ ಕೂಡ ಕೂಲಿ ಮಾಡಿ ಆದರೂ ತನ್ನ ಮಕ್ಕಳನ್ನ ಸಾಕ್ತಾಳೆ, ವಿದ್ಯಾವಂತರನ್ನಾಗಿ ಮಾಡ್ತಾಳೆ, ಶ್ರಮ ಪಡ್ತಾಳೆ, ಮನೇನ ನಿಭಾಯಿಸ್ಕೊಂಡು ಹೋಗ್ತಾಳೆ. ಒಬ್ಬ ತಂದೆ ಕುಡುಕ ಆದರೆ, ಜೂಜಾಟ ಆಡೋನಾದರೆ ಆ ಮನೆ ಹಾಳಾಗುತ್ತೆ. ಆದರೆ ಅದನ್ನು ಸರಿ ಮಾಡೋಳು ಹೆಣ್ಣು. ಅದೇ ತಾಯಿ ತಪ್ಪು ಮಾಡಿಬಿಟ್ರೆ ಆ ಮನೇನ ನಾವು ಭಾಳ ಡಿಸಾಸ್ಟರ್ ಆಗುವಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಹೆಣ್ಣಿಗಿರುವಂಥ ಶಕ್ತಿ ಇದೆಲ್ಲ ಭಾಳ ಅದ್ಭುತವಾದಂಥ ಶಕ್ತಿ, ತಾಳ್ಮೆ ಇದೆ, ನಿಭಾಯಿಸ್ಕೊಂಡು ಹೋಗುವಂಥ ಕೆಪಾಸಿಟಿ ಇದೆ. ಹಾಗಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಈಗ ಬದಲಾವಣೆ ಆಗಿದೆ, ಸಮಾಜದಲ್ಲಿ ಬದಲಾವಣೆ ಬಂದಿದೆ. ಎಲ್ಲ ಕ್ಷೇತ್ರದಲ್ಲೂ ಹೆಣ್ಮಕ್ಳು ತಮ್ಮನ್ನು ತಾವು ಪ್ರೂವ್ ಮಾಡ್ಕೊಳ್ತಾ ಇದ್ದಾರೆ. ಆದರೂ ಎಲ್ಲೋ ಒಂದು ಕಡೆ ಹೆಣ್ಣು ಅಂದರೆ ಇದಾಗಲ್ಲ ಅವ್ರ ಕೈಯಲ್ಲಿ ಅನ್ನೋವಂಥ ಮನಸ್ಥಿತಿ ಇನ್ನೂ ಇದೆ. ಇವತ್ತಿಗೂ ಪ್ರೆಗ್ನೆಂಟ್ ಆದ ತಕ್ಷಣ ಯಾವ ಮಗು ಬೇಕು ಅಂತ ಕೇಳಿದ್ರೆ ವಿದ್ಯಾವಂತರು ಕೂಡ ಮೊದಲನೇದಲ್ವ ಗಂಡು ಮಗು ಆಗಿಬಿಡ್ಲಿ ಅಂತಾರೆ. ಸೊ ಆವಾಗ ಒಂದು ಸ್ವಲ್ಪ ಅನಿಸುತ್ತೆ, ಯಾಕೆ ಇನ್ನೂ ಈ ಮೈಂಡ್ ಸೆಟ್ ಹೋಗ್ತಾ ಇಲ್ವಲ್ಲ ಅಂಥೇಳಿ. ಸೊ ಹಾಗಾಗಿ ಆ ಬದಲಾವಣೆ ಇನ್ನೂ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಅದರಲ್ಲೂ ರಾಜಕೀಯದಲ್ಲಿ ಮತ್ತು ಹೆಣ್ಮಕ್ಳು ಫೇಸ್ ಮಾಡೋವಂಥ ಸಮಸ್ಯೆಗಳಿದೆಯಲ್ಲ, ಸ್ವಲ್ಪ ವ್ಯತ್ಯಾಸ ಆದರೂ ಅವ್ರ ಬಗ್ಗೆ ಚಾರಿತ್ರ್ಯವಧೆ ಮಾಡ್ತಾರೆ, ಕೆಟ್ಟದಾಗಿ ಮಾತಾಡ್ತಾರೆ. ಸೊ ಅದು ಕಡಿಮೆ ಆಗಬೇಕು.